ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್‌ಗೆ ನಾನು ಛಾಯಾ ನಿಮ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದ್ರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್‌ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದೆ ಇರೋರ್ಗು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂತ ಪ್ರಯತ್ನ ನನ್ನ ಚಾನೆಲ್ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಬಿಎಸ್ಸಿ ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಆ ಸಿಲೆಬಸ್ ಮೇಲೆ ಫೋಕಸ್ ಮಾಡಿ ವಿಡಿಯೋಸ್‌ನ ನಾನು ಮಾಡ್ತಾ ಇದ್ದೀನಿ. ಸೊ ನಾನು ಆಕ್ಚುಲಿ ನಿಮಗೆ ಪೇಪರ್ 5 ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟ್ ಪೇಪರ್ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ತೀರಾ. ಅದರಲ್ಲಿ ಅವಾಯ್ನ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ, 5 ಅವರ್ಸ್ ಚಾಪ್ಟರ್. ಆಲ್ರೆಡಿ ಅದ್ರ ಮೇಲೆ 5 ವಿಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಕ್ಟ್ರೋಸ್ಕೋಪಿ ಮಾಡ್ತಾ ಇದ್ದೀನಿ. ಸ್ಪೆಕ್ಟ್ರೋಸ್ಕೋಪಿ ಮೇಲೂ ನಿಮಗೆ ಆಲ್ರೆಡಿ ನಾನು 3 ವಿಡಿಯೋ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಸೊ ಸೈಮಲ್ಟೇನಿಯಸ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಪೆಕ್ಟ್ರೋಸ್ಕೋಪಿ ಮತ್ತೆ ಸ್ಟೀರಿಯೋ ಕೆಮಿಸ್ಟ್ರಿ 2 ವಿಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಆಲ್ರೆಡಿ ನಾನು 3 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಸಮ್ ಸ್ಪೆಷಲ್ ಟರ್ಮ್ಸ್ ಇನ್ ಯುವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ. ಅದ್ರ ಬಗ್ಗೆ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಛಾಯಾ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆನೆ ಹೇಳ್ದಂಗೆನೆ ಯುವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ನ ನಾನು ಮಾಡಿದ್ದೀನಿ. ಇದು 2ನೇ ವಿಡಿಯೋ ನಾನು ಮಾಡ್ತಾ ಇರುವಂತದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಸಮ್ ಸ್ಪೆಷಲ್ ಟರ್ಮ್ಸ್ ಇನ್ ಯುವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ. ಅದ್ರ ಬಗ್ಗೆ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಯೂಶಲಿ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೆ ಏನು ಅಂತಂದ್ರೆ ಇಟ್ಸ್ ಅ ಟೆಕ್ನಿಕ್. ಆ ಟೆಕ್ನಿಕಲ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ತಗೊಳ್ತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ ಮೇಲೆ ಏನ್ ಮಾಡ್ತಾ ಇದೀವಿ ನಾವು, ರೇಡಿಯೇಷನ್ ಅದ್ರ ಮೇಲೆ ಬೀಳೋಂಗ್ ಮಾಡ್ಕೊಳ್ತೀವಿ. ಆ ರೇಡಿಯೇಷನ್ ಬಿದ್ದಾಗ ನಿಮ್ ಮಾಲಿಕ್ಯೂಲ್ ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್, ಹೌ ಇಟ್ ಗೋಯಿಂಗ್ ಟು ರಿಯಾಕ್ಟ್, ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಆಗುತ್ತಾ, ಆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತಾ, ಎಮಿಟ್ ಮಾಡುತ್ತಾ, ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಅದು ಎಕ್ಸೈಟೇಷನ್ ಆಗತ್ತಾ, ರೊಟೇಟ್ ಆಗತ್ತಾ, ವೈಬ್ರೇಟ್ ಆಗತ್ತಾ, ಅದನ್ನ ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಅಗೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಆಫ್ ಲೈಟ್ಸ್ ರೇಡಿಯೇಷನ್ಸ್ ಇರುತ್ತೆ. ಅದ್ರಲ್ಲಿ ನಾವೇನ್ ಮಾಡ್ಕೊಳ್ತೀನಿ, ನಾನು ಮಾನೋಕ್ರೋಮೇಟರ್ ಯೂಸ್ ಮಾಡ್ಕೊಂಡು, ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ಯಾವುದೋ ಒಂದು ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ಇರುವಂತ ರೇಡಿಯೇಷನ್ಸ್ ನ ತಗೊಂಡು, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನ ತಗೊಂಡು ಅದನ್ನ ನಾನು ಏನ್ ಮಾಡ್ತೀನಿ, ನನ್ನ ಮಾಲಿಕ್ಯೂಲ್ ಜೊತೆಗೆ ಇಂಟ್ರಾಕ್ಟ್ ಆಗೋದು ಹೇಗೆ ಇಂಟ್ರಾಕ್ಟ್ ಆಗುತ್ತೆ ಅಂತ ನಾನು ನೋಡ್ಕೊಳ್ತೀನಿ. ಸೊ ನಾನು ಯುವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಅಂದ್ರೆ ಆ ರೇಂಜ್ ಏನಿರುತ್ತೆ ಅಂದ್ರೆ 200 to 800 ನ್ಯಾನೋಮೀಟರ್ ಇದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ, ಯುವಿ ವಿಸಿಬಲ್ ಸ್ಪೆಕ್ಟ್ರಾ ರೀಜನ್ ಅಂತ ಕರಿತೀವಿ. ಆ ಲೈಟ್ ನ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಮಾಲಿಕ್ಯೂಲ್ಗೆ ಇಂಟ್ರಾಕ್ಟ್ ಮಾಡಕ್ ಬಿಟ್ಟಾಗ ನನ್ನ ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದಟ್ಸ್ ಅ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ಆ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡಿದ್ದು ತಗೊಂಡಿದ್ದನ್ನ ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಎಕ್ಸೈಟ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಎಕ್ಸೈಟೇಷನ್ ಆಫ್ ದಿ ಎಲೆಕ್ಟ್ರಾನ್ಸ್ ಆಗತ್ತೆ. ಹಂಗಾಗಿ ಯುವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿನ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಅಂತಾನೂ ಕರೀತಾರೆ. ಸೊ ಎಷ್ಟು ಎನರ್ಜಿನ ನಿಮ್ ಮಾಲಿಕ್ಯೂಲ್ ಅಬ್ಸರ್ವ್ ಮಾಡ್ಕೊಂಡಿದೆ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನಿಮ್ ಮಾಲಿಕ್ಯೂಲ್ ಅಲ್ಲಿ ಇರುವಂತ ಸ್ಟ್ರಕ್ಚರ್ ಮೇಲೆ. ಅಲ್ಲಿ ಕಾಂಜುಗೇಷನ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದ್ರೆ ಎಲ್ಲಿದೆ ಡಬಲ್ ಬಾಂಡ್, ಆ ಬೇಸಿಸ್ ಮೇಲೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಇಟ್ ಗೋಯಿಂಗ್ ಟು ಅಬ್ಸರ್ವ್ ಡಿಫ್ರೆಂಟ್ ಅಮೌಂಟ್ ಆಫ್ ರೇಡಿಯೇಷನ್. ರೇಡಿಯೇಷನ್ ಎಷ್ಟು, 200 to 800 ಇದೆ. ಆ 200 to 800 ಇರುವಂತದ್ದನ್ನೇ ಬೇರೆ ಬೇರೆ ಮಾಲಿಕ್ಯೂಲ್ ಏನ್ ಮಾಡ್ತಾ ಹೋಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್, ಬೇರೆ ಬೇರೆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅಂದ್ರೆ ಏನಾಗುತ್ತೆ, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಾನು ಮಾಲಿಕ್ಯೂಲ್ ಮೇಲೆ ಹಾಕ್ತಾ ಇದ್ದೀನಿ. ಆ ಮಾಲಿಕ್ಯೂಲ್ ಮೇಲೆ ಹಾಕ್ತಾ ಇದ್ದಾಗ ನಮ್ಮ ಮಾಲಿಕ್ಯೂಲ್ ಎಷ್ಟು ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ನನ್ನ ಮಾಲಿಕ್ಯೂಲ್ ಇರುವಂತ ಸ್ಟ್ರಕ್ಚರ್ ಯಾವುದು ಅಂತ ಐಡೆಂಟಿಫೈ ಮಾಡ್ತೀನಿ. ದಟ್ ಇಸ್ ಅ ಪ್ರಿನ್ಸಿಪಲ್ ಆಫ್ ಯುವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ. ಹಾಗಾದ್ರೆ ಯೂಶಲಿ ಅದು ಆಗುತ್ತೆ. ಸೊ ಇದು ನನ್ಗೆ ಏನಾಗುತ್ತೆ, ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ತು. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು, ಸ್ಪೆಕ್ಟ್ರೋಗ್ರಾಫ್ ಬೇಕು ನನಗೆ. ಆ ಸ್ಪೆಕ್ಟ್ರೋಗ್ರಾಫ್ ಅಂದ್ರೆ ಏನು, ಗ್ರಾಫ್ ಬರುತ್ತೆ. ಸ್ಪೆಕ್ಟ್ರೋಫೋಟೋಮೀಟರ್ ದಟ್ಸ್ ಇನ್ಸ್ಟ್ರೂಮೆಂಟ್ ಐ ಆಮ್ ಗೋಯಿಂಗ್ ಟು ಯೂಸ್. ಅದು ಮಾಡಿದಾಗ ಏನಾಗುತ್ತೆ, ನಂದು ಗ್ರಾಫ್ ಬರುತ್ತೆ. ಆ ಗ್ರಾಫ್ ಅಲ್ಲಿ ಏನಿರುತ್ತೆ, ವೇವ್ ಲೆಂತ್ ವರ್ಸಸ್ ಅಬ್ಸಾರ್ಬೆನ್ಸ್ ಮಾಡಿ ಗ್ರಾಫ್ ಬರುತ್ತೆ. ಅದ್ರೇನು, ವೇವ್ ಲೆಂತ್ ನಾನು ಲ್ಯಾಂಬ್ಡಾ ಇಂದ ಮಾಡ್ತೀನಿ. ಎಲ್ಲಿ ಮ್ಯಾಕ್ಸಿಮಮ್ ಲ್ಯಾಂಬ್ಡಾ ಇರುತ್ತಲ್ಲ, ಎಲ್ಲಿ ಮ್ಯಾಕ್ಸಿಮಮ್ ವೇವ್ ಲೆಂತ್ ಆಗುತ್ತಲ್ಲ, ಸೊ ಆ ಬೇಸಿಸ್ ಮೇಲೆ ನಾನು ಆ ಮಾಲಿಕ್ಯೂಲ್ ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನಾನು ಯುವಿ ವಿಸಿಬಲ್ ಸ್ಪೆಕ್ಟ್ರಾ 1,3 ಬ್ಯೂಟಡೈನ್ ತಗೊಳ್ತಾ ಇದ್ದೀನಿ. 217 ಅಲ್ಲಿ ಮ್ಯಾಕ್ಸಿಮಮ್ ಇದೆ. ಸೊ ಲ್ಯಾಂಬ್ಡಾ ಮ್ಯಾಕ್ಸ್ ಆಫ್ 1,3 ಬ್ಯೂಟಡೈನ್ ಎಷ್ಟು ಅಂತಂದ್ರೆ ನಾನೇನ್ ಹೇಳ್ತೀನಿ, 217 ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ನೀವೇನ್ ಮಾಡ್ತಾ ಹೋಗ್ತೀರಾ, ಗ್ರಾಫ್ ಹಾಕ್ತಾ ಹೋಗ್ತೀರಾ. ಸೊ ಈ ಗ್ರಾಫ್ ಹಾಕ್ಬೇಕಾದ್ರೆ ನಾನು ಮುಂಚೆನೆ ಹೇಳ್ದಂಗೆ ಅದೇನ್ ಮಾಡುತ್ತೆ, ನಿಮ್ಮ ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಬೇರೆ ಬೇರೆ ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಅದ್ರಲ್ಲಿ ಇರುವಂತ ಸ್ಪೆಷಲ್ ಆಗಿರುವಂತ ಫಂಕ್ಷನಲ್ ಗ್ರೂಪ್ ಇರ್ಬೋದು ಅಥವಾ ಅನ್ಸ್ಯಾಚುರೇಷನ್ ಇರ್ಬೋದು. ಆ ಯಾವ್ದಿದೆ ಆ ಬೇಸಿಸ್ ಮೇಲೆ ಏನ್ ಮಾಡ್ತಾ ಹೋಗುತ್ತೆ, ನಿಮ್ ಮಾಲಿಕ್ಯೂಲ್ ಏನ್ ಮಾಡ್ತಾ ಹೋಗುತ್ತೆ, ಬೇರೆ ಬೇರೆ ರೇಡಿಯೇಷನ್ಸ್ ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಯಾವ್ಯಾವ್ದು ಬೇರೆ ಬೇರೆ ಮಾಡ್ಕೊಳುತ್ತಲ್ಲ, ಅದಕ್ಕೆ ಕೆಲವೊಂದು ಟರ್ಮ್ಸ್, ಆ ಫಂಕ್ಷನಲ್ ಗ್ರೂಪ್ಗೆ ನಾವು ಕೆಲವೊಂದು ಟರ್ಮಿನಾಲಜೀಸ್ ನ, ಸ್ಪೆಷಲ್ ಟರ್ಮಿನಾಲಜೀಸ್
ಫಾರ್ UV ಸ್ಪೆಕ್ಟ್ರೋಸ್ಕೋಪಿಗೆ ಯೂಸ್ ಮಾಡ್ತೀವಿ. ಅದು ಯಾವುದು ಅಂತಂದ್ರೆ ಮೊದಲನೇದು ಕ್ರೋಮೋಫೋರ್ ಅಂತ ಹೇಳ್ತೀವಿ. ಕ್ರೋಮೋ ಅಂದ್ರೆ ಕಲರ್. ಸೊ ನಾವೇನಾಗ್ತದೆ, ಯಾವುದೋ ಒಂದು ಫಂಕ್ಷನಲ್ ಗ್ರೂಪ್ ಏನ್ ಮಾಡ್ತಾ ಇದೆ, ಇಟ್ ಗೋಯಿಂಗ್ ಟು ಗಿವ್ ಎ ಕಲರ್. ಆ ಮಾಲಿಕ್ಯೂಲ್ಗೆ ಕಲರ್ ಕೊಡುತ್ತೆ. ಆಕ್ಚುಲಿ ಒರಿಜಿನಲಿ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಕ್ರೋಮೋಫೋರ್ ಅಂತ ಏನ್ ಹೇಳಿದ್ರು ಅಂದ್ರೆ ಯಾವ್ದು ಕಲರ್ ಕೊಡುತ್ತಲ್ಲ ಅಂತದಕ್ಕೆ ನಾವು ಕ್ರೋಮೋಫೋರ್ ಅಂತ ಹೇಳೋಣ ಅಂತ ಅನ್ಕೊಂಡ್ರು. ಸೊ ನೈಟ್ರೋ ಕಾಂಪೌಂಡ್ ಇರ್ಬೋದು, ಅಜೋ ಕಾಂಪೌಂಡ್ಸ್ ಇರ್ಬೋದು, ಪರ್ಟಿಕ್ಯುಲರ್ಲಿ ಆರೋಮ್ಯಾಟಿಕ್ ಅಜೋ ಕಾಂಪೌಂಡ್ಸ್ ಇರ್ಬೋದು, ಅವೆಲ್ಲ ಯೆಲ್ಲೋ ಕಲರ್ ಇರುತ್ತೆ. ಬಟ್ ಲೇಟರ್ ಡೆಫಿನೇಷನ್ ಚೇಂಜ್ ಆಯ್ತು. ಅದನ್ನ ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಸಬ್ಸ್ಟೆನ್ಸಸ್ ವಿಚ್ ಗೋಯಿಂಗ್ ಟು ಗಿವ್ ಕಲರ್ ಟು ದಿ ಸಬ್ಸ್ಟೆನ್ಸ್, ದೋಸ್ ಸಬ್ಸ್ಟೆನ್ಸಸ್ ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ಆಸ್ ಕ್ರೋಮೋಫೋರ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರು. ಆದ್ರೆ ಈಗ ನಮಗೆ ಗೊತ್ತಿದೆ ಕ್ರೋಮೋಫೋರ್ಸ್ ಅಂತ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ, ದೇ ಮೇ ಇಂಪಾರ್ಟ್ ಕಲರ್ ಆರ್ ದೇ ಮೇ ನಾಟ್ ಇಂಪಾರ್ಟ್ ಕಲರ್. ಈಗ ಡೆಫಿನೇಷನ್ ಚೇಂಜ್ ಆಗಿದೆ. ಬಟ್ ಬಿಗಿನಿಂಗ್ ಅಲ್ಲಿ ಒರಿಜಿನಲಿ ವಾಟ್ ದೇ ಥಾಟ್, ದ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಗಿವ್ ಕಲರ್ ಟು ದಿ ಸಬ್ಸ್ಟೆನ್ಸ್ ಅಂತದನ್ನ ನಾವು ಕ್ರೋಮೋಫೋರ್ ಅಂತ ಹೇಳೋಣ ಅಂತ ಕರೆದ್ರು. ಆದ್ರೆ ಈಗ ನಾವು ಅದನ್ನ ಹೆಂಗ್ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಎನಿ ಫಂಕ್ಷನಲ್ ಗ್ರೂಪ್ ವಿತ್ ಮಲ್ಟಿಪಲ್ ಬಾಂಡ್ಸ್ that absorbs the electromagnetic radiation in UV visible region is called as a chromophore. ಅಂದ್ರೇನು, ನಿಮ್ಮ ಮಾಲಿಕ್ಯೂಲ್ ಅಲ್ಲಿ ಯಾವುದೋ ಒಂದು ಫಂಕ್ಷನಲ್ ಗ್ರೂಪ್ ಇದೆ, ಆ ಫಂಕ್ಷನಲ್ ಗ್ರೂಪ್ಗೆ ಡಬಲ್ ಬಾಂಡ್ ಇದೆ, ಅನ್ಸ್ಯಾಚುರೇಷನ್ ಇದೆ, ಮಲ್ಟಿಪಲ್ ಬಾಂಡ್ಸ್ ಇದೆ. ಅದು ಡಬಲ್ ಬಾಂಡ್ ಆಗಿರ್ಬೋದು, ಟ್ರಿಪಲ್ ಬಾಂಡ್ ಆಗಿರ್ಬೋದು, ಕಾಂಜುಗೇಷನ್ ಇರ್ಬೋದು, ಡೈನ್ ಇರ್ಬೋದು, ಟ್ರೈನ್ ಇರ್ಬೋದು, ಟೆಟ್ರೈನ್ ಇರ್ಬೋದು, ಅಥವಾ ಕಾಂಜುಗೇಷನ್ ಇಲ್ದಿರುವಂತ ಡಬಲ್ ಬಾಂಡ್ಸ್ ಇರ್ಬೋದು. ಸೊ ಅಂತ ಮಾಲಿಕ್ಯೂಲ್, ಅಂತ ಫಂಕ್ಷನಲ್ ಗ್ರೂಪ್, ಅಂತ ಅನ್ಸ್ಯಾಚುರೇಷನ್ ಇರುವಂತ ಮಾಲಿಕ್ಯೂಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ UV ವಿಸಿಬಲ್ ರೀಜನ್ ಅಲ್ಲಿ ಏನಾದ್ರು ಅಬ್ಸರ್ವ್ ಮಾಡ್ಕೊಂಡ್ರೆ ಅಂತ ಫಂಕ್ಷನಲ್ ಗ್ರೂಪ್ಗೆ ಅಥವಾ ಅಂತ ಕಾಂಪೌಂಡ್ಸ್ಗೆ, ಅಂತ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ದಟ್ಸ್ ದ ವೇ ವಿ ಆರ್ ಗೋಯಿಂಗ್ ಟು ಡಿಫೈನ್ ನೌ. ಬಿಗಿನಿಂಗ್ ಅಲ್ಲಿ ಏನ್ ಹೇಳಿದ್ರು, ಒರಿಜಿನಲಿ ದ ಸಬ್ಸ್ಟೆನ್ಸಸ್ ವಿಚ್ ಗೋಯಿಂಗ್ ಟು ಗಿವ್ ಕಲರ್ ಅಂತ ಹೇಳಿದ್ರು. ಈಗ ಆ ಡೆಫಿನೇಷನ್ ಆಗಲ್ಲ, ಯಾಕೆಂದ್ರೆ ಎಲ್ಲಾ ಕ್ರೋಮೋಫೋರ್ಸ್ ಕಲರ್ ಕೊಡೋದಿಲ್ಲ. ಹಂಗಾಗಿ ನಾವು ಈಗ ಏನ್ ಡಿಫೈನ್ ಮಾಡ್ತೀವಿ ಅಂದ್ರೆ, ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ಗೆ, ಎನಿ ಫಂಕ್ಷನಲ್ ಗ್ರೂಪ್ ವಿತ್ ಮಲ್ಟಿಪಲ್ ಬಾಂಡ್ಸ್ ದಟ್ ಅಬ್ಸಾರ್ಬ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ UV ವಿಸಿಬಲ್ ರೀಜನ್ ಇಸ್ ಕಾಲ್ಡ್ ಆಸ್ ಕ್ರೋಮೋಫೋರ್ ಅಂತ ಹೇಳ್ತೀವಿ. ಸೊ ಅದೇನಾಗುತ್ತೆ, ದೇ ಗೋಯಿಂಗ್ ಟು ಅಬ್ಸರ್ವ್ ಎನರ್ಜಿ. ಅಬ್ಸರ್ವ್ ಮಾಡ್ಕೊಂಡಾಗ ಏನಾಗುತ್ತೆ, ಅಬ್ಸರ್ಪ್ಷನ್ ಎನರ್ಜಿ ಏನಾಗುತ್ತೆ, ರೈಸ್ ಆಗುತ್ತೆ. ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಎಲ್ಲಿ ಬರುತ್ತಲ್ಲ ಅದನ್ನ ಕಂಡುಹಿಡಿತೀವಲ್ಲ, ಅದು ಹೇಳುತ್ತಲ್ಲ ಅಂತ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ಅಥವಾ ಈ ರೀತಿನೂ ಡಿಫೈನ್ ಮಾಡ್ಬೋದು, ಎನಿ ಐಸೋಲೇಟೆಡ್ ಕೋವೆಲೆಂಟ್ಲಿ ಬಾಂಡೆಡ್ ಗ್ರೂಪ್ ದಟ್ ಶೋಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಅಬ್ಸಾರ್ಪ್ಷನ್ ಇನ್ UV ವಿಸಿಬಲ್ ರೀಜನ್. UV ವಿಸಿಬಲ್ ರೀಜನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ UV ವಿಸಿಬಲ್ ಲೈಟ್ ಅದ್ರ ಮೇಲೆ ಬಿದ್ದಾಗ ಅದು ಕ್ಯಾರೆಕ್ಟರಿಸ್ಟಿಕ್ ಅಬ್ಸಾರ್ಪ್ಷನ್ ಅಂದ್ರೆ ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್ ವಿತ್ ಡಿಫರೆಂಟ್ ಮಲ್ಟಿಪಲ್ ಬಾಂಡ್ಸ್ ಇದ್ದಾಗ ಬೇರೆ ಬೇರೆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಪ್ರತಿಯೊಂದಕ್ಕೂ ತಂದೆ ಆದಂತ ಕ್ಯಾರೆಕ್ಟರಿಸ್ಟಿಕ್ ಅಬ್ಸರ್ಪ್ಷನ್ ಇರುತ್ತೆ. ಸೊ ಅಂತ ಗ್ರೂಪ್ ಆಫ್ ಕಾಂಪೌಂಡ್ಸ್ಗೆ ಅಥವಾ ಅಂತ ಫಂಕ್ಷನಲ್ ಗ್ರೂಪ್ಸ್ಗೆ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ನೀವೇನಂತ ಹೇಳ್ಬೇಕು, ನಾನು ಇಂಪಾರ್ಟೆಂಟ್ ಏನು, ಅದು ಫಂಕ್ಷನಲ್ ಗ್ರೂಪ್ ಇರಬೇಕು ವಿತ್ ಮಲ್ಟಿಪಲ್ ಬಾಂಡ್ ಇರಬೇಕು. ಆಮೇಲೆ ಏನಾಗಬೇಕು, ಇಟ್ ಶುಡ್ ಅಬ್ಸಾರ್ಬ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ದೇರ್ ಶುಡ್ ಬಿ ರೈಸ್ ಇನ್ ಅಬ್ಸಾರ್ಪ್ಷನ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ UV ವಿಸಿಬಲ್ ರೀಜನ್. ಅದಿದ್ರೆ ಅಂತ ಸಬ್ಸ್ಟೆನ್ಸಸ್ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ನೀವು ಯಾವ ರೀತಿನಾದ್ರೂ ಹೇಳ್ಬೋದು, ಫಂಕ್ಷನಲ್ ಗ್ರೂಪ್ ವಿತ್ ಮಲ್ಟಿಪಲ್ ಬಾಂಡ್ ದಟ್ ಅಬ್ಸಾರ್ಬ್ಸ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ UV ವಿಸಿಬಲ್ ರೀಜನ್, ಅದು ಇಂಪಾರ್ಟೆಂಟ್ ಬೇಕಾಗುತ್ತೆ. ಇಲ್ಲ ಅಂದ್ರೆ ಎನಿ ಐಸೋಲೇಟೆಡ್ ಕೋವೆಲೆಂಟ್ಲಿ ಬಾಂಡೆಡ್ ಗ್ರೂಪ್ ದಟ್ ಶೋಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಅಬ್ಸಾರ್ಪ್ಷನ್ ಇನ್ UV ವಿಸಿಬಲ್ ರೀಜನ್, ಅಂತದಕ್ಕೆ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್ ಕ್ರೋಮೋಫೋರ್ಸ್ ಏನಾಗಿರ್ಬೋದು ಅಂದ್ರೆ, ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಇರ್ಬೋದು, ಆಲ್ಕಿನ್ಸ್ ಇರ್ಬೋದು, ಆಲ್ಕೈನ್ಸ್ ಇರ್ಬೋದು, ಟ್ರಿಪಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಇರ್ಬೋದು, ಆಸಿಡ್ಸ್ ಇರ್ಬೋದು, ಎಸ್ಟರ್ಸ್ ಇರ್ಬೋದು, ನೈಟ್ರೈಲ್ ಗ್ರೂಪ್ಸ್ ಇರ್ಬೋದು, ಕಾರ್ಬನೈಲ್ ಗ್ರೂಪ್ಸ್ ಇರ್ಬೋದು. ಆಲ್ ದೀಸ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಕ್ರೋಮೋಫೋರ್ಸ್ ಅಂತ ಕರಿತೀವಿ. ಏಕೆಂದ್ರೆ ಈ ಕ್ರೋಮೋಫೋರ್ಸ್ ನಾನು ಏನ್ ಮಾಡ್ತೀನಿ ಅಂದ್ರೆ, 2 ಟೈಪ್ ನ ಕನ್ಸಿಡರ್ ಮಾಡ್ಕೋಬಹುದು. ಏನಕ್ಕೆ ಅಂದ್ರೆ, ಡಿಪೆಂಡಿಂಗ್ ಅಪಾನ್ ಟೈಪ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್. ಸೊ ಇದು ನಾನು ಮುಂಚೆನೆ ಹೇಳ್ದಂಗೆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಅಂತ ಹೇಳ್ತಾ ಇದೀನಿ. ನಿಮ್ ಮಾಲಿಕ್ಯೂಲ್ ಅಲ್ಲಿ ಸಿಗ್ಮಾ ಬಾಂಡ್ಸ್ ಇರ್ಬೋದು, ಪೈ ಬಾಂಡ್ಸ್ ಇರ್ಬೋದು, ಇಲ್ಲಾಂದ್ರೆ ನಾನ್ ಬಾಂಡೆಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು. ಕ್ರೋಮೋಫೋರ್ಸ್ ಇರಬೇಕು ಅಂತಂದ್ರೆ ಐದರ್ ನಿಮ್ ಮಾಲಿಕ್ಯೂಲ್ ಅಲ್ಲಿ ಏನಾಗಿರ್ಬೇಕು, ಪೈ ಎಲೆಕ್ಟ್ರಾನ್ಸ್ ಇರ್ಬೇಕು, ಇಲ್ಲಾಂದ್ರೆ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೇಕು. ಅವಾಗ ಅಷ್ಟೇ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಶೋ ದಿ ಚೇಂಜ್ ಇನ್ ಅಬ್ಸಾರ್ಪ್ಷನ್ ಆಗುತ್ತೆ. ಅಥವಾ ರೈಸ್ ಇನ್ ಅಬ್ಸಾರ್ಪ್ಷನ್ ಯಾವಾಗ ಆಗುತ್ತೆ ಅಂದ್ರೆ, ನಿಮ್ ಮಾಲಿಕ್ಯೂಲ್ಸ್ ಐದರ್ ಯು ಶುಡ್ ಹ್ಯಾವ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು, ಇಲ್ಲ ಅಂದ್ರೆ ಅಲಾಂಗ್ ವಿತ್ ಪೈ ಯು ಶುಡ್ ಹ್ಯಾವ್ ನಾನ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಬರೀ ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಆ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡಾಗ ಪೈ ಟು ಪೈ ಟ್ರಾನ್ಸಿಷನ್ ಆಗುತ್ತೆ. ನಾನು ಮುಂಚೆನೆ ಹೇಳ್ದಂಗೆ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಏನಂತ ಹೇಳ್ತೀವಿ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗುತ್ತೆ. ಆ ಎನರ್ಜಿ ನಿಮ್ಮ ಮಾಲಿಕ್ಯೂಲ್ ಏನ್ ಮಾಡುತ್ತೆ, UV ವಿಸಿಬಲ್ ರೇಡಿಯೇಷನ್ ನ ಅಬ್ಸರ್ವ್ ಮಾಡ್ಕೊಂಡಿದ ತಕ್ಷಣ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗುತ್ತೆ. ಲೋಯರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ನಿಮ್ಮ ಮಾಲಿಕ್ಯೂಲ್ ಜಂಪ್ ಆಗುತ್ತೆ. ಸೊ ಲೋಯರ್ ಎನರ್ಜಿ ಎಲೆಕ್ಟ್ರಾನ್ಸ್ ಯಾವ್ಯಾವುದು ಅಂತಂದ್ರೆ, ಅದು ಪೈ ಎಲೆಕ್ಟ್ರಾನ್ಸ್ ಇರ್ಬೋದು, ಸಿಗ್ಮಾ ಎಲೆಕ್ಟ್ರಾನ್ಸ್ ಇರ್ಬೋದು, ಇಲ್ಲಾಂದ್ರೆ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು.
ಹೈಯರ್ ಎನರ್ಜಿ ಲೆವೆಲ್ ಅಂತಂದ್ರೆ ಅದು 5 ಸ್ಟಾರ್ ಇರ್ಬೋದು, ಇಲ್ಲ ಅಂದ್ರೆ ಸಿಗ್ಮಾ ಸ್ಟಾರ್ ಇರ್ಬೋದು. ಸೊ ನಿಮ್ ಮಾಲಿಕ್ಯೂಲ್ ಅಲ್ಲಿ 5 ಎಲೆಕ್ಟ್ರಾನ್ಸ್ ಇತ್ತು, ನಿಮ್ ಮಾಲಿಕ್ಯೂಲ್ಸ್ ಅಲ್ಲಿ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದಾಗ ಅವೇನ್ ಮಾಡ್ತವೆ, ದೇ ಗೋಯಿಂಗ್ ಟು ಅಬ್ಸರ್ವ್ ಎನರ್ಜಿ ಅಂಡ್ ದೇ ಗೋಯಿಂಗ್ ಟು ಎಕ್ಸೈಟ್ ದಿ ಹೈಯರ್ ಎನರ್ಜಿ ಲೆವೆಲ್. 5 ಎಲೆಕ್ಟ್ರಾನ್ಸ್ ಇದ್ರೆ 5 to 5 ಸ್ಟಾರ್ ಆಗಿರ್ಬೋದು. ಅದೇ ರೀತಿ ಅಲಾಂಗ್ ವಿತ್ 5 ಎಲೆಕ್ಟ್ರಾನ್ಸ್ ಎನ್ ಇತ್ತು ಅಂತಂದ್ರೆ 5 to 5 ಟ್ರಾನ್ಸಿಷನ್ ಆಗ್ಬೋದು, ಇಲ್ಲ ಅಂದ್ರೆ n to 5 ಸ್ಟಾರ್ ಟ್ರಾನ್ಸಿಷನ್ ಆಗ್ಬೋದು. ಆ ಸ್ಟಾರ್ ಅಂತ ಏನಿರ್ತೀವಿ, ಆಸ್ಟ್ರಿಚ್ ಮಾರ್ಕ್ ಏನ್ ಹಾಕಿದೀವಿ ಅದಂದ್ರೆ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಆಗಿದೆ ಅಂತ. ಸೊ 5 to 5 ಟ್ರಾನ್ಸಿಷನ್ ಆಗಿದ್ರೆ ಅವಾಗ ಆಲ್ಕೀನ್ಸ್ ಇರ್ಬೋದು, ಡೈನ್ಸ್ ಇರ್ಬೋದು, ಟ್ರೈನ್ಸ್ ಇರ್ಬೋದು, ಟೆಟ್ರೈನ್ಸ್ ಇರ್ಬೋದು. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಓನ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ ಅದರಲ್ಲಿ. ಸೊ ಅಂಥದ್ದು ದೇ ಆಕ್ಟ್ ಆಸ್ ಎ ಕ್ರೋಮೋಫೋರ್ಸ್. ಇನ್ನೊಂದು ಟೈಪ್ ಏನಿದೆ, 5 ಎಲೆಕ್ಟ್ರಾನ್ಸ್ ಇದೆ, ಅದ್ರ ಜೊತೆಗೆ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ 5 to 5 ಟ್ರಾನ್ಸಿಷನ್ ಆಗುತ್ತೆ, n to 5 ಟ್ರಾನ್ಸಿಷನ್ ಆಗುತ್ತಲ್ಲ, ಅಂತ ಮಾಲಿಕ್ಯೂಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಕ್ರೋಮೋಫೋರ್ಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ತಗೊಂಡ್ರೆ ನೀವು ಕಾರ್ಬನೈಲ್ ಕಾಂಪೌಂಡ್ಸ್. ಕಾರ್ಬನೈಲ್ ಕಾಂಪೌಂಡ್ಸ್ ಅಲ್ಲಿ ಏನಾಗ್ತಾ ಇದೆ, ಡಬಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಅಲ್ಲಿ 5 ಎಲೆಕ್ಟ್ರಾನ್ಸ್ ಇದೆ. ಅದೇ ತರ ಆಕ್ಸಿಜನ್ ಏನಾಗ್ತಿದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಹಂಗಾಗಿ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಶೋ ಬೋತ್ 5 to 5 ಟ್ರಾನ್ಸಿಷನ್ ಅಂಡ್ ಆಲ್ಸೋ n to 5 ಟ್ರಾನ್ಸಿಷನ್. ಆತರ ಅಜೋ ಕಾಂಪೌಂಡ್ ತಗೊಂಡ್ರೆ ಅಲ್ಲಿ ಡಬಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಬಾಂಡ್ ಇದೆ, ಒಂದು 5 ಎಲೆಕ್ಟ್ರಾನ್ಸ್ ಇದೆ. 5 ಎಲೆಕ್ಟ್ರಾನ್ಸ್ ಇದ್ರೆ 5 to 5 ಟ್ರಾನ್ಸಿಷನ್ ಆಗುತ್ತೆ. ಅದೇ ರೀತಿ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಅದಕ್ಕೆ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತೀವಿ. ಸೊ ದಟ್ ಗೋಯಿಂಗ್ ಟು ಶೋ n to 5 ಟ್ರಾನ್ಸಿಷನ್. ಸೊ ಈ ತರದ್ದು ಕ್ರೋಮೋಫೋರ್ಸ್ ಇರುತ್ತೆ. ಸೊ ಕ್ರೋಮೋಫೋರ್ಸ್ ಅಂದ್ರೆ ಏನು, ದ ಸಬ್ಸ್ಟೆನ್ಸಸ್ ದ ಫಂಕ್ಷನಲ್ ಗ್ರೂಪ್ ವಿಚ್ ಗೋಯಿಂಗ್ ಟು ಹ್ಯಾವ್ ಮಲ್ಟಿಪಲ್ ಬಾಂಡ್. ಸೊ ಮಲ್ಟಿಪಲ್ ಬಾಂಡ್ ಇದ್ದಾಗ ಏನಾಗುತ್ತೆ, ದೇ ಗೋಯಿಂಗ್ ಟು ಅಬ್ಸರ್ವ್ ಎನರ್ಜಿ, ದೇ ವಿಲ್ ಬಿ ರೈಸ್ ಇನ್ ಲ್ಯಾಂಬ್ಡಾ ಮ್ಯಾಕ್ಸ್ ರೈಸ್ ಆಗುತ್ತೆ. ಅಂತದಕ್ಕೆ ಏನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ಅದು ಯಾಕಾಗುತ್ತೆ ಅಂದ್ರೆ, ದೇರ್ ಮೇ ಬಿ ಎಕ್ಸೈಟೇಷನ್ ಆಫ್ 5 to 5 ಟ್ರಾನ್ಸಿಷನ್ ಆಗ್ಬೋದು, ಇಲ್ಲಾಂದ್ರೆ ಅಲಾಂಗ್ ವಿತ್ 5 to 5 ದೇರ್ ಮೇ ಬಿ n to 5 ಟ್ರಾನ್ಸಿಷನ್ ಆಗ್ಬೋದು. ಅಂತ ಕಾಂಪೌಂಡ್ಸ್ ಗೆ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ಸೊ ಅಗೇನ್ ನಾನು ಮುಂಚೆನೆ ಹೇಳ್ದಂಗೆ ಡಬಲ್ ಬಾಂಡ್ ಎಲ್ಲಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಅದು ಯಾವ ಎನರ್ಜಿ, ಎಷ್ಟು ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ತಿದೆ, ಎಷ್ಟು ಲ್ಯಾಂಬ್ಡಾ ಮ್ಯಾಕ್ಸ್ ಬರ್ತಿದೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ, ದ ಟೈಪ್ ಆಫ್ ಬಾಂಡ್ ಅಥವಾ ಟೈಪ್ ಆಫ್ ದಿ ಅನ್ಸ್ಯಾಚುರೇಷನ್ ಎಲ್ಲಿದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 1,5 ಎಕ್ಸಾ ಡೈ ಇನ ಹಾಕೊಂಡಿದ್ದೀನಿ. ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಕ್ಕೆ ಬರ್ತಾ ಇದೆ, 178 ನ್ಯಾನೋಮೀಟರ್ ಬರ್ತಾ ಇದೆ. ಲ್ಯಾಂಬ್ಡಾ ಮ್ಯಾಕ್ಸ್ ಅಂದ್ರೆ ಏನು, ನಾನು ಗ್ರಾಫ್ ಹಾಕ್ತಾ ಇದ್ದೀನಿ, ಒಂದ್ ಕಡೆಗೆ ಅಬ್ಸರ್ಬೆನ್ಸ್ ಹಾಕ್ತಾ ಇದ್ದೀನಿ, ಇನ್ನೊಂದ್ ಕಡೆಗೆ ವೇವ್ ಲೆಂತ್ ಹಾಕ್ತಾ ಇದ್ದೀನಿ. ಗ್ರಾಫ್ ಹೆಂಗ್ ಬರ್ತಾ ಇದೆ, 178 ನ್ಯಾನೋಮೀಟರ್ಗೆ ಮ್ಯಾಕ್ಸಿಮಮ್ ಬರ್ತಾ ಇದೆ. ಅವಾಗ ಅದು ಏನಕ್ಕೆ ಆಗ್ತಿದೆ ಅಂದ್ರೆ 1,5 ಹೆಕ್ಸಾಡೈನ್ ಅಂದ್ರೆ ಟರ್ಮಿನಲ್ ಕಾರ್ಬನ್ ಆಟಮ್ಸ್ಗೆ ನಾನು ಕಾಂಜುಗೇಷನ್ ಇದೆ. ಆಯ್ತಾ, ನಾನು ಏನ್ ಮಾಡ್ತಾ ಇದ್ದೀನಿ, ಇನ್ನೊಂದು ಎಕ್ಸಾಡೈನೇ ತಗೊಳ್ತಾ ಇದ್ದೀನಿ. ಆದ್ರೆ ಇಲ್ಲಿ ಡಬಲ್ ಬಾಂಡ್ ಏನಾಗ್ತಾ ಇದೆ, ಕಾಂಜುಗೇಷನ್ ಆಗ್ತಾ ಇದೆ. ಒಂದ್ ಕೇಸಲ್ಲಿ ಏನಾಗ್ತಿದೆ, ಕಾಂಜುಗೇಷನ್ ಇಲ್ಲ, ಇನ್ನೊಂದ್ ಕೇಸಲ್ಲಿ ಏನಾಗ್ತಾ ಇದೆ, ಕಾಂಜುಗೇಷನ್ ಇದೆ. ಕಾಂಜುಗೇಷನ್ ಆದ್ರೂ ಇತ್ತು ಅಂದ್ರೆ ಅವಾಗ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಬರುತ್ತೆ. ಎಷ್ಟಕ್ಕೆ ಬರುತ್ತೆ, ಇಲ್ಲಿ 227 ನ್ಯಾನೋಮೀಟರ್ ಬರ್ತಾ ಇದೆ. ಅಂದ್ರೇನು, ನಿಮ್ಗೆ ಮಾಲಿಕ್ಯೂಲ್ಗೆ ನಿಮ್ ಮಾಲಿಕ್ಯೂಲ್ ಅಲ್ಲಿ ಕ್ರೋಮೋಫೋರ್ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ, ಶಿಫ್ಟ್ ಟು ಎ ಲಾಂಗರ್ ವೇವ್ ಲೆಂತ್ ಗೆ ಶಿಫ್ಟ್ ಆಗುತ್ತೆ. ಎಗೇನ್ ಅದು ಶಿಫ್ಟ್ ಆಗ್ಬೇಕು ಅಂದ್ರೆ ಕಾಂಜುಗೇಷನ್ ಏನಾದ್ರು ಇತ್ತು ಅಂತಂದ್ರೆ ಮಚ್ ಮೋರ್ ಲಾಂಗರ್ ವೇವ್ ಲೆಂತ್ ಗೆ ಅದು ಶಿಫ್ಟ್ ಆಗುತ್ತೆ. ಸೊ ನಿಮ್ಗೆ ಯಾವ್ದೋ ಒಂದು ಅನ್ನೋನ್ ಆರ್ಗ್ಯಾನಿಕ್ ಕಾಂಪೌಂಡ್ ತಗೊಂಡಿದ್ದೀರಾ, ಅದದ್ದು ಸ್ಟ್ರಕ್ಚರ್ ಎಲಿಸಿಡೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಬ್ನಾರ್ಮಲ್ ಲ್ಯಾಂಬ್ಡಾ ಮ್ಯಾಕ್ಸ್ ಇತ್ತು ಅಂದ್ರೆ ವಿ ಮೇ ಥಿಂಕ್ ದಟ್ ದೇರ್ ಮೇ ಬಿ ಕಾಂಜುಗೇಷನ್ ಇರ್ಬೋದು ನನ್ನ ಮಾಲಿಕ್ಯೂಲ್ ಅಲ್ಲಿ ಅಂತ ನಾನು ಕನ್ಸಿಡರ್ ಮಾಡ್ಕೋಬಹುದು. ಅದೇ ರೀತಿ ಅಸಿಟೋನ್ ತಗೊಳ್ತಾ ಇದ್ದೀನಿ, ಮತ್ತೆ ಸೈಕ್ಲೋಹೆಕ್ಸೋನೋನ್ ತಗೊಳ್ತಾ ಇದ್ದೀನಿ. ಸೊ ಅಸಿಟೋನ್ ಅಲ್ಲಿ ಏನಾಗ್ತಾ ಇದೆ, ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟು ಬರ್ತಾ ಇದೆ, 279 ಬರ್ತಾ ಇದೆ, ಅದು ಆಲ್ಕೇನ್ ಇದೆ. ಆದ್ರೆ ಸೈಕ್ಲೋಹೆಕ್ಸನೋನ್, ಸ್ಪೆಲ್ಲಿಂಗ್ ತಪ್ಪಾಗಿದೆ, ಇದು ಸೈಕ್ಲೋಹೆಕ್ಸನೋನ್ ಆಗ್ಬೇಕು. ಸೊ ಸೈಕ್ಲೋಹೆಕ್ಸನೋನ್ ತಗೊಂಡ್ರೆ ನೀವು, ಸೈಕ್ಲೋಹೆಕ್ಸನೋನ್ ತಗೊಂಡ್ರೆ ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಾಗ್ತಿದೆ, 291 ನ್ಯಾನೋಮೀಟರ್ ಬರ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ ಆರೋಮ್ಯಾಟಿಕ್ ಇಲ್ಲಿ ಬೆನ್ಸಿನ್ ರಿಂಗ್ ಇದೆ, ಅಲ್ಲೇನಾಗ್ತಾ ಇದೆ, ನಂದು ಆಲ್ಕೈಲ್ ಗ್ರೂಪ್ಸ್ ಇದೆ. ಸೊ ಅಂದ್ರೆ ಏನಾಯ್ತು, ನಿಮ್ಗೆ ಬೇರೆ ಬೇರೆ ಗ್ರೂಪ್ ಇದ್ದಾಗ ಸೇಮ್ ಫಂಕ್ಷನಲ್ ಗ್ರೂಪ್ ಇದ್ರು ಆ ಫಂಕ್ಷನಲ್ ಗ್ರೂಪ್ ಯಾವ್ದಕ್ಕೆ ಅಟ್ಯಾಚ್ ಆಗಿದೆ ಅನ್ನೋದ್ರ ಮೇಲೆ ನಿಮ್ಗೆ ಲ್ಯಾಂಬ್ಡಾ ಮ್ಯಾಕ್ಸ್ ವೇರಿ ಆಗ್ತಾ ಇದೆ. ಒಂದ್ ಕೇಸಲ್ಲಿ, ಬೋತ್ ಕೇಸಲ್ಲಿ ಫಂಕ್ಷನಲ್ ಗ್ರೂಪ್ ಏನಾಗ್ತಾ ಇದೆ, ನಿಮ್ಗೆ ಕೀಟೋನೇ ಬರ್ತಾ ಇದೆ. ಆದ್ರೆ ಒಂದ್ ಕೇಸಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಾನು ಆಲ್ಕೈಲ್ ಗ್ರೂಪ್ ತಗೊಳ್ತಾ ಇದ್ದೀನಿ, ಇನ್ನೊಂದ್ ಕೇಸಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸೈಕ್ಲೋಹೆಕ್ಸೋನೋನ್ ತಗೊಳ್ತಾ ಇದ್ದೀನಿ. ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ಲ್ಯಾಂಬ್ಡಾ ಮ್ಯಾಕ್ಸ್ ವೇರಿ ಆಗ್ತಾ ಇದೆ. ಸೊ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗ್ತಾ ಹೋಗುತ್ತೆ, ಕ್ರೋಮೋಫೋರ್ ಬೇರೆ ಬೇರೆ ಆದಾಗ ಬೇರೆ ಬೇರೆ ಲ್ಯಾಂಬ್ಡಾ ಮ್ಯಾಕ್ಸ್ ನಿಮ್ಗೆ ಬರ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಕಾರ್ಬನೈಲ್ ಗ್ರೂಪ್ ಇತ್ತು ಅಂದ್ರೆ 280 ನ್ಯಾನೋಮೀಟರ್ ಬರುತ್ತೆ. ಅಜೋ ಗ್ರೂಪ್ಸ್ ಏನಾದ್ರು ಇತ್ತು ಅಂದ್ರೆ 262 ಬರುತ್ತೆ. ಅಂದ್ರೆ ಏನ್ ಮಾಡ್ತೀನಿ, ಯಾವ್ದೋ ಒಂದು ಅನ್ನೋನ್ ಕಾಂಪೌಂಡ್ ಇದೆ, ಅನ್ನೋನ್ ಕಾಂಪೌಂಡ್ ಗೆ ನಾನು ಏನ್ ಮಾಡ್ತಾ ಇದ್ದೀನಿ, UV ಸ್ಪೆಕ್ಟ್ರೋಗ್ರಾಫ್ ನಾನು ನೋಡ್ತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ ಅಂದ್ರೆ ನನಗೆ ಏನಾದ್ರು ಲ್ಯಾಂಬ್ಡಾ ಮ್ಯಾಕ್ಸ್ 280 ಬಂತು ಅಂದ್ರೆ ನಾನು ಕಾರ್ಬನೈಲ್ ಕಾಂಪೌಂಡ್ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಮತ್ತೆ ಫರ್ದರ್ ಅದನ್ನ ಚೆಕ್ ಮಾಡ್ತಾ ಹೋಗ್ತೀನಿ.
ಅದೇ ತರ ನನಗೆ ಥಯೋಕೀಟೋನ್ ಬಂತು ಅಂತ ಇಟ್ಕೊಳ್ಳೋಣ, C ಡಬಲ್ ಬಾಂಡ್ ಇರುತ್ತೆ, ಅವಾಗ 330 ಆಗುತ್ತೆ. ಅದೇ ರೀತಿ ನಿಮ್ಗೆ ಕಾಂಜುಗೇಟ್ ಡೈನ್ ಇತ್ತು ಅಂದ್ರೆ 210 ಬರುತ್ತೆ, ಕಾಂಜುಗೇಟೆಡ್ ಡೈನ್ ಇತ್ತು ಅಂತಂದ್ರೆ 233 ಬರುತ್ತೆ, ಕಾಂಜುಗೇಟೆಡ್ ಟ್ರೈನ್ ಇತ್ತು ಅಂದ್ರೆ 268 ಬರುತ್ತೆ, ಕಾಂಜುಗೇಟೆಡ್ ಟೆಟ್ರೈನ್ ಇತ್ತು ಅಂತ ಇಟ್ಕೊಳ್ಳೋಣ ಅವಾಗ 315 ಬರುತ್ತೆ, ಬೆನ್ಸಿನ್ ಇತ್ತು ಅಂದ್ರೆ 261 ಬರುತ್ತೆ. ಸೊ ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್, ಪ್ರತಿಯೊಂದು ಕ್ರೋಮೋಫೋರ್ಗೂ ತಂದೆ ಆದಂತ ಕ್ಯಾರೆಕ್ಟರಿಸ್ಟಿಕ್ ಲ್ಯಾಂಬ್ಡಾ ಮ್ಯಾಕ್ಸ್ ಬರ್ತಾ ಹೋಗುತ್ತೆ. ಸೊ ಇಟ್ ಗೋಯಿಂಗ್ ಟು ಅಬ್ಸಾರ್ವ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಅಬ್ಸಾರ್ಪ್ಷನ್ ಎಷ್ಟಾಗುತ್ತೆ, ವೇವ್ ಲೆಂತ್ ಎಲ್ಲಿಗೆ ಬರುತ್ತೆ ಮ್ಯಾಕ್ಸಿಮಮ್ ಅಂತಂದ್ರೆ ಅದಕ್ಕೆ ತಂದೆ ಆದಂತ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಕ್ರೋಮೋಫೋರ್ ಇದೆಲ್ಲನೂ ನಾವು ಕ್ರೋಮೋಫೋರ್ಸ್ ಅಂತ ಹೇಳ್ತೀವಿ. ಈಚ್ ಅಂಡ್ ಎವ್ರಿ ಕ್ರೋಮೋಫೋರ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್ ಲ್ಯಾಂಬ್ಡಾ ಮ್ಯಾಕ್ಸ್ ಬರ್ತಾ ಹೋಗುತ್ತೆ. ಅದೇ ರೀತಿ ವಿ ಆರ್ ಗೋಯಿಂಗ್ ಟು ಯೂಸ್ ಅನದರ್ ಟರ್ಮ್ ವಿಚ್ ಆರ್ ಕಾಲ್ಡ್ ಆಸ್ ಆಕ್ಸೋಕ್ರೋಮ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, they itself they cannot give color, but when they combine with a chromophore they're going to shift the lambda max either to the longer wavelength or to the shorter wavelength. ಅಂತದಕ್ಕೆ ಏನಂತ ಕರಿತೀವಿ ನಾವು ಆಕ್ಸೋಕ್ರೋಮ್ಸ್ ಅಂತ ಹೇಳ್ತೀವಿ. ಆಕ್ಸೋ ಅಂದ್ರೆ ಅಲಾಂಗ್ ಅಂತ, ಅಲಾಂಗ್ ವಿತ್ ಕ್ರೋಮೋಫೋರ್ಸ್ ಇದ್ದಾಗ they going to give the lambda max increase ಆಗ್ತಾ ಹೋಗುತ್ತೆ. ಆಕ್ಸೋಕ್ರೋಮ್ಸ್ ಇಂದ ನಾವೇನಂತ ಕರಿಬಹುದು, ಕಲರ್ ಎನ್ಹಾನ್ಸಿಂಗ್ ಗ್ರೂಪ್. they itself cannot give the color, but when they combine with a chromophore they may not give, but they're going to give the color to the substance. ಅಂತದಕ್ಕೆ ಏನಂತ ಕರಿತೀವಿ ನಾವು ಆಕ್ಸೋಕ್ರೋಮ್ಸ್ ಅಂತ ಕರಿತೀವಿ. ಗ್ರೂಪ್ ವಿಚ್ itself does not act as a chromophore, but when attached to a chromophore, ಅದು ಕ್ರೋಮೋಫೋರ್ಗೆ ಏನಾದ್ರು ಅಟ್ಯಾಚ್ ಆದಾಗ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ, ಶಿಫ್ಟ್ ಲಾಂಗರ್ ವೇವ್ ಲೆಂತ್ ಆಗುತ್ತೆ ಅಥವಾ ಇನ್ಕ್ರೀಸ್ ಇನ್ ಇಂಟೆನ್ಸಿಟಿ ಆಗುತ್ತೆ, ಅಬ್ಸಾರ್ಪ್ಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂತದಕ್ಕೆ ನಾವೇನಂತ ಕರಿತೀವಿ ಆಕ್ಸೋಕ್ರೋಮ್ಸ್ ಅಂತ ಕರಿತೀವಿ. ಸ್ಯಾಚುರೇಟೆಡ್ ಗ್ರೂಪ್ಸ್ ವಿತ್ ಅ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ which on attachment to the chromophore alter both the wavelength and intensity of the absorption. ಸೊ ನನ್ಗೆ ಏನಾಗುತ್ತೆ, ವೇವ್ ಲೆಂತ್ ಚೇಂಜ್ ಆಗ್ತಾ ಹೋಗುತ್ತೆ, ಇಂಟೆನ್ಸಿಟಿನೂ ಚೇಂಜ್ ಆಗ್ತಾ ಹೋಗುತ್ತೆ. And again, oxochromes do not show the characteristic absorption above 200 nanometer. So 200 nanometer ಜಾಸ್ತಿ ತೋರಿಸಲ್ಲ, ಆ ರೇಂಜ್ ಅಲ್ಲೇ ಅದು ಇರ್ತಾ ಹೋಗುತ್ತೆ. ಹಂಗಾಗಿ ನಾನು ಏನ್ ಮಾಡ್ಕೋಬಹುದು, ಇದನ್ನ ಪಾರ್ಟ್ ಆಫ್ UV ವಿಸುವಲ್ ಸ್ಪೆಕ್ಟ್ರಾ ಅಂತ ನಾನು ಕನ್ಸಿಡರ್ ಮಾಡ್ಕೋಬಹುದು. ಈಗ ನಾನು ಏನ್ ಹೇಳಿದೆ, ಎರಡೇ ಟರ್ಮ್ ಹೇಳಿದೀನಿ, ಒಂದಕ್ಕೆ ಕ್ರೋಮೋಫೋರ್ ಅಂತ ಹೇಳ್ತಾ ಇದ್ದೀನಿ, ಇನ್ನೊಂದಕ್ಕೆ ಆಕ್ಸೋಕ್ರೋಮ್ ಅಂತ ಹೇಳ್ತಾ ಇದ್ದೀನಿ. ಕ್ರೋಮೋಫೋರ್ ಏನಾದ್ರು ನಿಮ್ಮ ಮಾಲಿಕ್ಯೂಲ್ ಇತ್ತು ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಕ್ರೋಮೋಫೋರ್ ಪ್ರೆಸೆಂಟ್ ಇನ್ ದಿ ಗಿವನ್ ಮಾಲಿಕ್ಯೂಲ್, ಸೊ ಅದ್ರದ್ದು ಏನಾಗ್ತಾ ಹೋಗುತ್ತೆ, ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಅಲಾಂಗ್ ವಿತ್ ಅ ಕ್ರೋಮೋಫೋರ್ ನಿಮ್ಗೆ ಇನ್ನೊಂದು ಸಮ್ ಗ್ರೂಪ್ಸ್ ಇದ್ರೆ ದೇ ಮೇ ಎನ್ಹಾನ್ಸ್ ದಿ ಕಲರ್, ದೇ ಮೇ ಶಿಫ್ಟ್ ದಿ ಲ್ಯಾಂಬ್ಡಾ ಮ್ಯಾಕ್ಸ್ ಟು ಎ ಹೈಯರ್ ಲೆವೆಲ್. ಅಂತದಕ್ಕೆ ಏನಂತ ಕರಿತೀನಿ ನಾನು ಆಕ್ಸೋಕ್ರೋಮ್ಸ್ ಅಂತ ಹೇಳ್ತೀನಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ಸಬ್ಸ್ಟಿಟ್ಯೂಯೆಂಟ್, ಅದು ಆಕ್ಸೋಕ್ರೋಮ್ ಇದೆಯೋ ಅಥವಾ ಕ್ರೋಮೋಫೋರ್ ಇದೆಯೋ ಅನ್ನೋದ್ರ ಮೇಲೆ ನನಗೆ 4 ಟೈಪ್ ಆಫ್ ಎಫೆಕ್ಟ್ಸ್ ಆಗ್ತಾ ಹೋಗುತ್ತೆ. ಇದು ಇಂಪಾರ್ಟೆಂಟ್, ಯಾವ್ದಾದ್ರು ನಿಮ್ಗೆ 2 ಕೇಳ್ಬೋದು ಫಾರ್ 2 ಮಾರ್ಕ್ಸ್. ಸೊ ಗಿವ್ ಎ ಶಾರ್ಟ್ ನೋಟ್ ಆನ್ bathochromic shift or red shift, ಅಥವಾ what is red shift, explain red shift with an example. ಆ ತರ ipsochromic shift or blue shift with an example, hyperchromic, hypochromic, ಹಂಗೆ ಬೇರೆ ಬೇರೆ ನಿಮ್ಗೆ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಬೇಕು, ಅಂದ್ರೆ ನಿಮ್ ಮಾಲಿಕ್ಯೂಲ್ ಏನಾಗ್ತಾ ಇದೆ, ನನಗೆ ನಿಮ್ ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲ್ಗೆ ಏನ್ ಮಾಡ್ತಾ ಇದ್ದೀನಿ ನಾನು, UV ವಿಸಿಬಲ್ ರೇಡಿಯೇಷನ್ ಅದ್ರ ಮೇಲೆ ಬೀಳಂಗ್ ಮಾಡ್ತಾ ಇದ್ದೀನಿ. ಬಿದ್ದಾಗ ಏನಾಗ್ತಾ ಇದೆ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ substituent present, or depending upon the type of the oxochrome or depending upon the type of the chromophore, the molecule ಏನ್ ಮಾಡ್ತಾ ಹೋಗುತ್ತೆ, either they may increase in the lambda max or they may be decrease in the lambda max, or they may be intensity may be increase or intensity of the ಲೈಟ್ ಡಿಕ್ರೀಸ್ ಆಗಬಹುದು. ಸೊ ಈ ರೀತಿಯಾಗಿ 4 ಶಿಫ್ಟ್ ನಿಮ್ಗೆ 4 ಎಫೆಕ್ಟ್ಸ್ ನ ಅಬ್ಸರ್ವ್ ಮಾಡ್ಕೋಬಹುದು. ಒಂದಕ್ಕೆ ರೆಡ್ ಶಿಫ್ಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಬ್ಲೂ ಶಿಫ್ಟ್ ಅಂತ ಹೇಳ್ತೀವಿ, ಹೈಪರ್ಕ್ರೋಮಿಕ್ ಶಿಫ್ಟ್ ಅಂತ ಹೇಳ್ತೀವಿ, ಹೈಪೋಕ್ರೋಮಿಕ್ ಶಿಫ್ಟ್ ಅಂತ ಹೇಳ್ತೀವಿ. ರೆಡ್ ಶಿಫ್ಟ್ ನ ಬ್ಯಾಥೋಕ್ರೋಮಿಕ್ ಶಿಫ್ಟ್ ಅಂತಾನು ಹೇಳ್ತಾರೆ. ಶಿಫ್ಟ್ ಎ ಲಾಂಗರ್ ವೇವ್ ಲೆಂತ್, ಲೋಯರ್ ಎನರ್ಜಿ. ನಿಮ್ಗೆ ಗೊತ್ತು ವೇವ್ ಲೆಂತ್ ಮತ್ತೆ ಎನರ್ಜಿ ಏನಾಗ್ತಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಹಾಗಾಗಿ ನಿಮ್ ಮಾಲಿಕ್ಯೂಲ್ ಏನಾದ್ರು ರೆಡ್ ಶಿಫ್ಟ್ ಅಂದ್ರೆ ನಿಮ್ ಮಾಲಿಕ್ಯೂಲ್ ಏನಾಗ್ತಾ ಇದೆ ಅಂದ್ರೆ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾದ್ರು ಇನ್ಕ್ರೀಸ್ ಮಾಡ್ತು ಅಂತಂದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ, ರೆಡ್ ಶಿಫ್ಟ್ ಅಂತ ಕರಿತೀವಿ. ನಿಮ್ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾದ್ರು ಡಿಕ್ರೀಸ್ ಆಯ್ತು ಅಂತಂದ್ರೆ ಅಂತದಕ್ಕೆ ಏನಂತ ಕರಿತೀವಿ ನಾವು ಬ್ಲೂ ಶಿಫ್ಟ್ ಅಂತ ಕರಿತೀವಿ. Not only in terms of wavelength, also I can express in terms of intensity. Intensity increase ಆಗಬಹುದು, intensity decrease ಆಗಬಹುದು. Intensity increase ಆಯ್ತು ಅಂದ್ರೆ ಹೈಪರ್ ಅಂತ ಕರಿತೀವಿ, intensity decrease ಆಯ್ತು ಅಂದ್ರೆ ಹೈಪೋಕ್ರೋಮಿಕ್ ಎಫೆಕ್ಟ್ ಅಂತ ಕರಿತೀವಿ. ಈ ರೀತಿಯಾಗಿ ನಿಮ್ಗೆ 4 ಎಫೆಕ್ಟ್ ಬರ್ತಾ ಹೋಗುತ್ತೆ. ನಾನು ಮುಂಚೆನೆ ಹೇಳ್ದಂಗೆ ನಾನು ಏನಂತ ಹೇಳ್ಬೋದು, ಇನ್ ಟರ್ಮ್ಸ್ ಆಫ್ ಇಂಟೆನ್ಸಿಟಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು.
ಇಲ್ಲಿ ಲ್ಯಾಂಬ್ಡಾ ಇದು ಎಪ್ಸಲಾನ್ ಏನ್ ಹಾಕೊಂಡಿದೀನಿ ಅದು ಇಂಟೆನ್ಸಿಟಿ ಜಾಸ್ತಿ ಆಯ್ತು ಅಂದ್ರೆ ಏನಂತ ಕರಿತೀವಿ ನಾವು ಹೈಪರ್ ಕ್ರೋಮಿಕ್ ಅಂತೀವಿ. ಇಂಟೆನ್ಸಿಟಿ ಕಡಿಮೆ ಆಯ್ತು ಅಂದ್ರೆ ಹೈಪೋಕ್ರೋಮಿಕ್ ಅಂತ ಹೇಳ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ಇಂಟೆನ್ಸಿಟಿ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಇದೆ, ಪರ್ಟಿಕ್ಯುಲರ್ ಫಂಕ್ಷನಲ್ ಗ್ರೂಪ್ ಇದೆ, ಪರ್ಟಿಕ್ಯುಲರ್ ಕ್ರೋಮೋಫೋರ್ ಇದೆ ಅಥವಾ ಆಕ್ಸೋಕ್ರೋಮ್ ಇದೆ, ಅದು ಲ್ಯಾಂಬ್ಡಾ ಮ್ಯಾಕ್ಸ್ ನ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಅದೇ ತರ ಎಪ್ಸಿಲಾನ್ ನಾಟ್ ನ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಅಥವಾ ನಿಮ್ಗೆ ಲ್ಯಾಂಬ್ಡಾ ಮ್ಯಾಕ್ಸ್ ಡಿಕ್ರೀಸ್ ಆಯ್ತು ಅಂದ್ರೆ ಇಪ್ಸೋಕ್ರೋಮಿಕ್ ಅಥವಾ ಬ್ಲೂ ಶಿಫ್ಟ್ ಅಂತ ಕರಿತೀವಿ. ನಿಮ್ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾದ್ರು ಇನ್ಕ್ರೀಸ್ ಆಯ್ತು ಅಂದ್ರೆ ಅದನ್ನ ರೆಡ್ ಶಿಫ್ಟ್ ಅಂತ ಕರಿತೀವಿ. ಅದೇ ತರ ಇಂಟೆನ್ಸಿಟಿ ತಗೊಂಡ್ರೆ ಇಂಟೆನ್ಸಿಟಿ ಇನ್ಕ್ರೀಸ್ ಆಯ್ತು ಅಂದ್ರೆ ಹೈಪೋ ಅಂತೀವಿ, ಇಂಟೆನ್ಸಿಟಿ ಡಿಕ್ರೀಸ್ ಆಯ್ತು ಅಂದ್ರೆ ಹೈಪೋಕ್ರೋಮಿಕ್ ಶಿಫ್ಟ್ ಅಂತ ಹೇಳ್ತೀವಿ. ಇದೊಂದು ಗ್ರಾಫ್ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಮಾಡ್ಬೋದು. ಹೇಗೆ ಈ ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಿರುತ್ತೆ ಅಂದ್ರೆ 200 to 800 ನ್ಯಾನೋಮೀಟರ್ಗೆ ನಿಮ್ಗೆ ಇರ್ತಾ ಹೋಗುತ್ತೆ. ಸೊ ಅದನ್ನ ನೀವು ನೆನ್ಪಿಟ್ಕೊಂಡು ಮಾಡ್ಬೇಕಾಗತ್ತೆ. ಸೊ ಈಗ ರೆಡ್ ಶಿಫ್ಟ್ ಅಂತಂದ್ರೆ ನಾನು ಮುಂಚೆನೆ ಹೇಳಿದಾಗೆ ಇಟ್ಸ್ ಎ ಶಿಫ್ಟ್ ಆಫ್ ಲ್ಯಾಂಬ್ಡಾ ಮ್ಯಾಕ್ಸ್ ಟು ಎ ಲಾಂಗರ್ ವೇವ್ ಲೆಂತ್, ಲೋಯರ್ ಎನರ್ಜಿ. ಲ್ಯಾಂಬ್ಡಾ ಮ್ಯಾಕ್ಸ್ ಯಾಕೆಂದ್ರೆ ನಾವು ಗ್ರಾಫ್ ಅಲ್ಲಿ ಇಂಪಾರ್ಟೆಂಟ್ ಏನು ನಮ್ಗೆ ಲ್ಯಾಂಬ್ಡಾ ಮ್ಯಾಕ್ಸ್ ಇಂಪಾರ್ಟೆಂಟ್. ಸೊ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾದ್ರು ಶಿಫ್ಟ್ ಟು ಎ ಲಾಂಗರ್ ವೇವ್ ಲೆಂತ್ ಆಯ್ತು ಅಂದ್ರೆ ಅಂತದಕ್ಕೆ ನಾವ್ ಏನಂತ ಕರಿತೀವಿ ಬ್ರಾಥೋಕೋಮಿಕ್ ಶಿಫ್ಟ್ ಅಂತೀವಿ, ಇಲ್ಲಾಂದ್ರೆ ರೆಡ್ ಶಿಫ್ಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಈಥೀನ್ ಇದೆ, ಈಥೀನ್ಗೆ ಎಷ್ಟಿದೆ 162 ಇದೆ. ಅದೇ ತರ ಇದು ಏನಾಗ್ತಿದೆ, ಇನ್ನೊಂದು ಏನ್ ಮಾಡ್ತಿದ್ದೀನಿ ನಾನು ಪ್ರೋಪೀನ್ ತಗೊಳ್ತಾ ಇದ್ದೀನಿ. ಅಂದ್ರೆ ಏನಾಯ್ತು, 1 ಕಾರ್ಬನ್ ಆಟಮ್ ಜಾಸ್ತಿ ಮಾಡಿದೀನಿ, ಬಟ್ ಅವಾಗ ಏನಾಗ್ತಿದೆ 168 ನ್ಯಾನೋಮೀಟರ್ ಬರ್ತಾ ಇದೆ. ಅದೇ ರೀತಿ ಬ್ಯೂಟೀನ್ ತಗೊಳ್ತಾ ಇದ್ದೀನಿ, ಎಲ್ಲಾ ಕಡೆಗೆ ಏನಾಗ್ತಿದೆ ಒಂದೇ ಡಬಲ್ ಬಾಂಡ್ ಇದೆ, ಬಟ್ ದ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ ಮೇಕ್ಸ್ ದಿ ಡಿಫ್ರೆನ್ಸ್. ಸೊ ಈಥಿನಲ್ಲಿ 2 ಕಾರ್ಬನ್ ಆಟಮ್ ಇದೆ, ಪ್ರೋಪೀನ್ ಅಲ್ಲಿ 3 ಕಾರ್ಬನ್ ಆಟಮ್ ಇದೆ, ಬ್ಯೂಟಿನ್ ಅಲ್ಲಿ 4 ಕಾರ್ಬನ್ ಆಟಮ್ ಇದೆ. ಸೊ ಈಥಿನ್ಗೆ 162 ನ್ಯಾನೋಮೀಟರ್ ಬರ್ತಾ ಇದೆ ಲ್ಯಾಂಬ್ಡಾ ಮ್ಯಾಕ್ಸ್, ಪ್ರೋಪೀನ್ಗೆ 168, ಇದಕ್ಕೆ 172ಗೆ ಬರ್ತಾ ಇದೆ. ಸೊ ದೇರ್ ಇಸ್ ಎ ಇನ್ಕ್ರೀಸ್ ಇನ್ ದಿ ಲ್ಯಾಂಬ್ಡಾ ಮ್ಯಾಕ್ಸ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ಅ ಇನ್ಕ್ರೀಸ್ 1 ಕಾರ್ಬನ್ ಆಟಮ್ ಏನಾಗ್ತಾ ಇದೆ, ಲ್ಯಾಂಬ್ಡಾ ಮ್ಯಾಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಅಂತದಕ್ಕೆ ನಾವೇನಂತ ಕರಿತೀವಿ ರೆಡ್ ಶಿಫ್ಟ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾವು ಬೆನ್ಝೀನ್ ತಗೊಂಡ್ರೆ 255 ನ್ಯಾನೋಮೀಟರ್ ಇದೆ ಬೆನ್ಝೀನ್. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು OH ಗ್ರೂಪ್ ಹಾಕ್ತಾ ಇದ್ದೀನಿ. ಆಕ್ಚುಲಿ OH ಗ್ರೂಪ್ ಇಸ್ ಎ ಆಕ್ಸೋಕ್ರೋಮ್. ಅದನ್ನ ಏನ್ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಆಕ್ಸೋಕ್ರೋಮ್ ಹಾಕಿದ ತಕ್ಷಣ ಏನಾಗ್ತಾ ಇದೆ, ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಯ್ತು, ಶಿಫ್ಟ್ ಎ ಲಾಂಗರ್ ವೇವ್ ಲೆಂತ್ ಆಯ್ತು. ದಟ್ ಇಸ್ ಬಿಕಾಸ್ ಆಫ್ ದಿ OH ಗ್ರೂಪ್ ವಿಚ್ ಇಸ್ ಗೋಯಿಂಗ್ ಟು ಎನ್ಹಾನ್ಸ್ ದಿ ಲ್ಯಾಂಬ್ಡಾ ಮ್ಯಾಕ್ಸ್ ಆಫ್ ದಿ ಕ್ರೋಮೋಫೋರ್, ಆಕ್ಸೋಕ್ರೋಮ್ ಅದು. ಹಾಗಾಗಿ ಕ್ರೋಮೋಫೋರ್ ಏನಾಗ್ತಾ ಇದೆ, ಇನ್ಕ್ರೀಸ್ ಮಾಡುತ್ತೆ. ಎಷ್ಟಕ್ಕೆ ಆಗ್ತಾ ಇದೆ, 270 ನ್ಯಾನೋಮೀಟರ್ ಬರ್ತಾ ಇದೆ ಫಿನಾಲ್ಗೆ. OH ಗ್ರೂಪ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಯ್ತು, ಜಾಸ್ತಿ ಆಯ್ತು. ಎಷ್ಟಕ್ಕೆ 255 ಇದ್ದಿದ್ದು ಎಷ್ಟಾಯ್ತು, 270 ನ್ಯಾನೋಮೀಟರ್ ಆಯ್ತು. ಅದೇ ರೀತಿ ಐ ಕ್ಯಾನ್ ಕಂಪೇರ್ ಬೆನ್ಝೀನ್ ಅಂಡ್ ಅನಿಲಿನ್. ಅನಿಲಿನ್ ಏನಾಗ್ತಾ ಇದೆ, NH2 ಗ್ರೂಪ್ ಇದೆ. ಸೊ ಡಿಫ್ರೆನ್ಸ್ ಏನು, ಒಂದಕ್ಕೆ OH ಗ್ರೂಪ್ ಇದೆ, ಇನ್ನೊಂದಕ್ಕೆ NH2 ಗ್ರೂಪ್ ಇದೆ. ಜಸ್ಟ್ ಅದು ಆಕ್ಸೋಕ್ರೋಮ್ ಚೇಂಜ್ ಆಗ್ತಾ ಇದ್ದಂಗೆ ಲ್ಯಾಂಬ್ಡಾ ಮ್ಯಾಕ್ಸ್ ಬರುವಂತದ್ದು ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಆ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾದ್ರು ಶಿಫ್ಟ್ ಲಾಂಗರ್ ವೇವ್ ಆಯ್ತು ಅಂದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ, ರೆಡ್ ಶಿಫ್ಟ್ ಅಂತೀವಿ, ಇಲ್ಲಾಂದ್ರೆ ಬ್ರಾಥೋಕ್ರೋಮಿಕ್ ಶಿಫ್ಟ್ ಅಂತೀವಿ. ಬೆನ್ಝೀನ್ಗಾದ್ರೆ 255 ಇದೆ, ಅದೇ ತರ ಅನಿಲಿನ್ಗಾದ್ರೆ 280 ಇದೆ. ಅಟ್ಲೀಸ್ಟ್ ನೀವು 1-2 ಎಕ್ಸಾಂಪಲ್ ಆದ್ರೂ ನೆನ್ಪಿಟ್ಕೋಬೇಕಾಗತ್ತೆ ವಿತ್ ಅ ವ್ಯಾಲ್ಯೂ. ಬಿಕಾಸ್ ಇಫ್ ದೇ ಆಸ್ಕ್ ಗಿವ್ ದಿ ಎಕ್ಸಾಂಪಲ್ ವಿತ್ ಅನ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ರೆಡ್ ಶಿಫ್ಟ್ ಅಥವಾ ಬ್ಲೂ ಶಿಫ್ಟ್ ಅಂತಂದ್ರೆ ನಿಮ್ಗೆ ಇದ್ರದ್ದು ವ್ಯಾಲ್ಯೂ ಗೊತ್ತಿರ್ಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 3-4 ಆದ್ರೂ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಅಟ್ಲೀಸ್ಟ್ ನೀವು ಈಥೀನ್ ಆದ್ರೂ ನೆನ್ಪಿಟ್ಕೋಬಹುದು, ಈಥೀನು, ಪ್ರೋಪೀನು, ಬ್ಯೂಟೀನ್ ಆದ್ರೂ ನೆನ್ಪಿಟ್ಕೋಬಹುದು. ಇಲ್ಲ ಅಂದ್ರೆ ಬೆನ್ಝೀನು, ಫಿನಾಲು, ಅನಿಲಿನ್ ಅದಾದ್ರೂ ನೀವು ನೆನ್ಪಿಟ್ಕೋಬೇಕು, ಇಟ್ಕೊಳ್ಳೇಬೇಕು. ಇಲ್ಲಾಂದ್ರೆ ಮಾರ್ಕ್ಸ್ ಕೊಡೋದು ಕಷ್ಟ, ಮಾರ್ಕ್ಸ್ ತಗೊಳ್ಳೋದು ಕಷ್ಟ ಆಗತ್ತೆ. ಅದೇ ರೀತಿ ಇನ್ನೊಂದು ಶಿಫ್ಟ್ ಇದೆ, ಅದಕ್ಕೆ ಏನಂತ ಕರಿತೀವಿ ನಾವು ಇಪ್ಸೋಕ್ರೋಮಿಕ್ ಶಿಫ್ಟ್ ಅಂತೀವಿ, ಇಲ್ಲಾಂದ್ರೆ ಬ್ಲೂ ಶಿಫ್ಟ್ ಅಂತೀವಿ. ಇಲ್ಲೇನಾಗ್ತಿದೆ, ಲ್ಯಾಂಬ್ಡಾ ಮ್ಯಾಕ್ಸ್ ಶಿಫ್ಟಿಂಗ್ ಟು ಎ ಶಾರ್ಟರ್ ವೇವ್ ಲೆಂತ್, ಕಡಿಮೆ ವೇವ್ ಲೆಂತ್ಗೆ ಶಿಫ್ಟ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಾನು ಯಾವ್ದಕ್ ತಗೊಂಡಿದ್ದೀನಿ ಅಂದ್ರೆ ಅನಿಲೀನು ಮತ್ತೆ ಅನಿಲೋನಿಯಂ ಅಯಾನ್ ನ ತಗೊಂಡಿದ್ದೀನಿ. ಅವೆರಡು ತಗೊಂಡಾಗ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಅನಿಲಿನ್ಗೆ ಏನಾಗ್ತಿತ್ತು, 280 ಇತ್ತು. ಅನಿಲೋನಿಯಂ ಅಯಾನ್ ಹಾಕಿದಾಗ ಏನಾಗ್ತಿದೆ ಅಂದ್ರೆ 250 ನ್ಯಾನೋಮೀಟರ್ ಆಗ್ತಾ ಇದೆ. ದೇರ್ ಇಸ್ ಎ ಡಿಕ್ರೀಸ್ ಇನ್ ದಿ ಲ್ಯಾಂಬ್ಡಾ ಮ್ಯಾಕ್ಸ್. ಲ್ಯಾಂಬ್ಡಾ ಮ್ಯಾಕ್ಸ್ ಏನಾದ್ರು ಡಿಕ್ರೀಸ್ ಆಯ್ತು ಅಂತಂದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ, ಬ್ಲೂ ಶಿಫ್ಟ್ ಅಂತ ಕರಿತೀವಿ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ ಎಫೆಕ್ಟ್ ಆಫ್ ದಿ ಸಬ್ಸ್ಟಿಟ್ಯೂಟ್ ಎಫೆಕ್ಟ್ ಆನ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹಾಕಿದಾಗ, ಪರ್ಟಿಕ್ಯುಲರ್ಲಿ UV ವಿಸಿಬಲ್ ರೇಡಿಯೇಷನ್ ಮಾಲಿಕ್ಯೂಲ್ ಬಿದ್ದಾಗ ಅಲ್ಲೇನಾಗ್ಬೋದು, ನಿಮ್ದು ಲ್ಯಾಂಬ್ಡಾ ಮ್ಯಾಕ್ಸ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಏನಾಗ್ಬೋದು, ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಲ್ಯಾಂಬ್ಡಾ ಮ್ಯಾಕ್ಸ್ ಮೇಮ್ ಶಿಫ್ಟ್ ರೈಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ರೈಸ್ ಆಯ್ತು ಅಂತಂದ್ರೆ ಬ್ಲೂ ಶಿಫ್ಟ್ ಅಂತ ಕರಿತೀವಿ, ಡಿಕ್ರೀಸ್ ಆಯ್ತು ಅಂದ್ರೆ ಬ್ಲೂ ಶಿಫ್ಟ್ ಅಂತ ಕರಿತೀವಿ. ಇದು ಒನ್ ಸೆಟ್ ಆಫ್ ಎಫೆಕ್ಟ್.
ಅದೇ ರೀತಿ ಇನ್ ಟರ್ಮ್ಸ್ ಆಫ್ ಇಂಟೆನ್ಸಿಟಿ ನಾನು ಹೇಳ್ಬೋದು. ಆ ಇಂಟೆನ್ಸಿಟಿ ಹೇಳ್ತೀವಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ನಾವು, ಹೈಪರ್ ಕ್ರೋಮಿಕ್ ಅಥವಾ ಹೈಪೋಕ್ರೋಮಿಕ್ ಅಂತ ಹೇಳ್ತೀವಿ. ಹೈಪರ್ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ದು ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗತ್ತೆ. ಅಂದ್ರೆ ಏನಾಯ್ತು, ಇಂಟೆನ್ಸಿಟಿ ಇನ್ಕ್ರೀಸ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಪಿರಿಡಿನ್ ನ ತಗೊಂಡ್ರೆ ಅಲ್ಲಿ ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಿರುತ್ತೆ ಅಂದ್ರೆ 2750 ಆಗತ್ತೆ. ಅದೇ ತರ 2 ಮೀಥೈಲ್ ಪಿರಿಡಿನ್ ಅಂತ ತಗೊಂಡ್ರೆ ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಾಗತ್ತೆ, 3560. ನೀವು ಇಲ್ಲಿ ಇದನ್ನ ನಾನು ಹೇಳ್ತಾ ಇದ್ದಾಗ ನೀವು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಗ್ರಾಫ್ ನ ನೆನ್ಪಿಟ್ಕೋಬೇಕು. ಗ್ರಾಫ್ ಒಂದ್ ಸೈಡ್ ಅಲ್ಲಿ ಏನ್ ಮಾಡ್ತಾ ಇದೀನಿ ನಾನು, ಇಂಟೆನ್ಸಿಟಿ ಹಾಕ್ತಾ ಇದೀನಿ. ಇನ್ನೊಂದ್ ಸೈಡ್ ಅಲ್ಲಿ ಏನ್ ಹಾಕ್ತಾ ಇದೀನಿ ನಾನು, ಇನ್ನೊಂದು ಆಕ್ಸಸ್ ಅಲ್ಲಿ ಏನ್ ಹಾಕ್ತಾ ಇದೀನಿ ನಾನು, ಲ್ಯಾಂಬ್ಡಾ ಹಾಕ್ತಾ ಇದ್ದೀನಿ. ಸೊ ಎಲ್ಲಿ ನನಗೆ ಗ್ರಾಫ್ ಪೀಕ್ ಬರ್ತಲ್ಲ, ಮ್ಯಾಕ್ಸಿಮಮ್ ಇರ್ತಲ್ಲ, ಅದನ್ನ ಲ್ಯಾಂಬ್ಡಾ ಮ್ಯಾಕ್ಸ್ ಅಂತೀನಿ. ಸೊ ನನಗೆ ಇಲ್ಲಿ ಇಂಟೆನ್ಸಿಟಿ ಅಂತಂದ್ರೆ, ಇಂಟೆನ್ಸಿಟಿ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರೂಪ್ ನ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇಂಟೆನ್ಸಿಟಿ ಇನ್ಕ್ರೀಸ್ ಆಯ್ತು ಅಂತಂದ್ರೆ, ಇದು ಇಂಟೆನ್ಸಿಟಿ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಅವಾಗ ಅದನ್ನ ಏನಂತ ಕರಿತೀನಿ ನಾನು, ಹೈಪೋಕ್ರೋಮಿಕ್ ಶಿಫ್ಟ್ ಅಂತ ಕರಿತೀನಿ. ಆ ತರ ಇಂಟೆನ್ಸಿಟಿ ಡಿಕ್ರೀಸ್ ಆಯ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀನಿ ನಾನು ಅಂತಂದ್ರೆ ಹೈಪೋಕ್ರೋಮಿಕ್ ಶಿಫ್ಟ್ ಅಂತ ನಾನು ಕರಿತಾ ಹೋಗ್ತೀನಿ. ಇಲ್ಲಿ ಏನಾಗ್ತಾ ಇದೆ, ನಾನು ನ್ಯಾಫ್ಥಲಿನ್ ತಗೊಂಡಿದ್ದೀನಿ, 2 ಮೀಥೈಲ್ ನ್ಯಾಫ್ಥಲಿನ್ ತಗೊಂಡಿದ್ದೀನಿ. ಇಲ್ಲಿ ಎಷ್ಟಾಗ್ತಾ ಇದೆ, ಇಲ್ಲಿ 19,000 ಇದೆ, ಇಲ್ಲಿ ಎಷ್ಟಾಗ್ತಿದೆ 10,250 ಇದೆ. ಸೊ ಈ ತರ ಇದ್ರೆ ಅಂತದಕ್ಕೆ ಏನಂತ ಕರಿತೀನಿ ನಾನು, ಐಸೋಕ್ರೋಮಿಕ್ ಶಿಫ್ಟ್ ಅಂತ ಕರಿತೀನಿ. ಸೊ ಈ ರೀತಿಯಾಗಿ ಡಿಪೆಂಡಿಂಗ್ ಅಪಾನ್ ದಿ ಸಬ್ಸ್ಟಿಟ್ಯೂಯೆಂಟ್, ಡಿಪೆಂಡಿಂಗ್ ಅಪಾನ್ ದಿ presence of the functional group, either it's a oxochrome along with the chromophore or only chromophore, depending upon that ನಿಮ್ದು ಏನಾಗ್ತಾ ಹೋಗುತ್ತೆ, intensity of the absorption of the energy by that particular molecule, depending upon the structure that it going to have, based on that ಅದೇನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ, ಇಲ್ಲಿ ನಾನು ಇವತ್ತು ಹೇಳಿರುವಂತದ್ದು ಬರೀ 6 ಟರ್ಮ್ ಹೇಳಿದೀನಿ. ಒಂದು ಕ್ರೋಮೋಫೋರ್ ಹೇಳಿದೀನಿ, ಒಂದು ಆಕ್ಸೋಕ್ರೋಮ್ ಹೇಳಿದೀನಿ, ಇನ್ನೊಂದು 4 ಎಫೆಕ್ಟ್ ಹೇಳ್ತಾ ಇದ್ದೀನಿ. ಬೇಸ್ಡ್ ಆನ್ ದಿ ಲ್ಯಾಂಬ್ಡಾ ಮ್ಯಾಕ್ಸ್ ಹೇಳ್ತಾ ಇದ್ದೀನಿ, ಬೇಸ್ಡ್ ಆನ್ ವೇವ್ ಲೆಂತ್ ಹೇಳ್ತಾ ಇದ್ದೀನಿ, ಇಲ್ಲ ಅಂದ್ರೆ ಬೇಸ್ಡ್ ಆನ್ ಇಂಟೆನ್ಸಿಟಿ ಹೇಳ್ತಾ ಇದ್ದೀನಿ. ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ಬೋದು, ಇಂಟೆನ್ಸಿಟಿ ಡಿಕ್ರೀಸ್ ಆಗ್ಬೋದು. ಅದೇ ತರ ಲ್ಯಾಂಬ್ಡಾ ಮ್ಯಾಕ್ಸ್ ಇನ್ಕ್ರೀಸ್ ಆಗ್ಬೋದು, ಲ್ಯಾಂಬ್ಡಾ ಮ್ಯಾಕ್ಸ್ ಡಿಕ್ರೀಸ್ ಆಗ್ಬೋದು, ಬ್ಲೂ ಶಿಫ್ಟ್ ಆಗ್ಬೋದು, ರೆಡ್ ಶಿಫ್ಟ್ ಆಗ್ಬೋದು, ಹೈಪೋಕ್ರೋಮಿಕ್ ಶಿಫ್ಟ್ ಆಗ್ಬೋದು, ಹೈಪೋಕ್ರೋಮಿಕ್ ಶಿಫ್ಟ್ ಆಗ್ಬೋದು. ಈ ರೀತಿಯಾದಂತ 4 ಶಿಫ್ಟ್ ಇದೆ. ಯಾವ್ದಾದ್ರು ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ತಾರೆ ವಿತ್ ಅನ್ ಎಕ್ಸಾಂಪಲ್ ಅಂತ. ಅಗೇನ್ ಯು ಹ್ಯಾವ್ ಟು ರಿಮೆಂಬರ್ ದಿ ವ್ಯಾಲ್ಯೂಸ್ ಆಲ್ಸೋ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.